ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಆಳು ಮನುಷ್ಯ ನಮ್ಮ ಕೀಳ್ಯಾವುದು ಮೇಲ್ಯಾವುದೋ. ತಯ್ಯ ಕುತ್ತಾಕ್ರೆ ತಯ್ಯ ಕುತ್ತಾಕ್ರೆ ತಯ್ಯ ಕುತ್ತಾಕ್ರೆ ತಯ್ಯ ಕುತ್ತ. ಓದಿದ್ದಿರಿ ಓದಿದ್ದಿರಿ ಓದಿದ್ದಿರಿ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 ದಿದ್ದಿ
ಏನೇ ಆಗ್ಲಿ ಈ ಕಸ ಗುಡ್ಸ ಕೆಲಸ ಇದೆಯಲ್ಲ ಬಹಳ ಕಷ್ಟ. ಈ ಬೀದಿಲಿ ಗುಡ್ಸ್ಕ ಬೀದಿಗೆ ಹೋಗ್ಯದ್ಕೆ ಹಾಲೇ ತಂದು ಹಾಕಿರ್ತವೆ. ಅದ್ರಲ್ಲ ಯಾಳ ರೈಕ್ಲಿ ಕೂತಿರೋ ಕೇಳುವಾಗೇ ಇಲ್ಲ. ಬೀದಿಲು ಮಾಡಕ್ಬಿಟ್ಟು ಏನು ಗೊತ್ತಿಲ್ಲಂಗೆ ಮನೆ ಸೇರ್ಕೊಂಡ್ಬಿಡ್ತೀವಿ. ಏನೋ ಹೊಸ್ದಾಗಿ ಮದ್ವೆ ಆಗಿನಿ, ಎಂಡ್ರ ಜೊತೆ 4-5 ದಿನ ಆರಾಮಾಗಿರಾಮ ಅಂದ್ರೆ ಈ ಪಂಚಾಯತಿಯರು ಲೋ ಮರಿಯೋ ನಿಂಗೆ ರಜಾನೇ ಕೊಡಲ್ಲ, ಕೆಲಸ ಮಾಡು ಮಾಡು ಅಂತಾರೆ. ನನಗಂತೂ ಈ ಬೀದಿಗಳ ಕೆರೆದು ನಮ್ಮ ಮೈಕೈನೇ ಕೆರ್ಕರಂಗೆ ಆಗ್ಬಿಟ್ಟದೆ. ಇನ್ನೊಂದೆರಡು 3 ಬೀದಿ ಇವೆ, ಗುಡ್ಸ್ಬಿಟ್ರೆ ಇವತ್ತು ಕೆಲಸ ಮುಗ್ದಂಗೆ. ಗೊತ್ತಲ್ಲಪ್ಪ ನಮ್ಮ ಪೈಪು ಅಲ್ಲಲ್ಲ ವೈಪು. ಅಲ್ಲ ಹಿರಿಯ, ಹೊಸ್ದಾಗಿ ಮದುವೆ ಆಗಿರೋ ಹೆಂಡ್ರನ್ನ ಮನೇಲಿ ಬಿಟ್ಬಿಟ್ಟು ನೀನ್ ಬಂದು ನೆಲ ಕೆರಿತಾ ನಿಂತಿದ್ಯಲ್ಲ, ನೀನಿಲ್ಲಿ ಬಂದು ನೆಲ ಕೆರಿತಾ ನಿಂತ್ಕೊಂಡ್ರೆ ಮನೇಲಿ ನನ್ ಕೆರಿಯೋರು ಯಾರು? ನೋಡು ಮಾಡು, ನಿನ್ನೂ ನೋಡ್ಕೋಬೇಕು, ಊರಿನ ಕೆಲಸನೂ ನೋಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನಿನ್ನೆ ನೋಡ್ತಾ ನಿಂತ್ಕೊಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಗೊತ್ತಿ ಕಣಮೆ. ಹಂಗಲ್ಲ ಹಿರಿಯ, ಕೆಲ್ಸ ಮಾಡು ಬೇಡ ಅಂತ ಹೇಳಿದ್ನೆ. ಆದ್ರೂ ಹೊಸ್ದಾಗಿ ಮದ್ವೆ ಆಗಿದ್ದೀವಿ, ನಾನು ನೀನು ಎದ್ರ ಭದ್ರ ಕುಂತ್ಕೊಂಡು ನಿಂದಕ್ಕೆ ನಾನ್ ಹಾಕೋದು, ನಂದಕ್ಕೆ ನೀನ್ ಹಾಕೋದು, ಬಾಯಿಗೆ ಊಟನ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಕಷ್ಟ ಸುಖ ಮಾತಾಡಿದ್ರೆ ತಾನೇ ನಿನಗೂ ನೆಮ್ಮದಿ, ನನಗೂ ತೃಪ್ತಿ ಸಿಗೋದು. ತಾಮ್ರ ಎಷ್ಟೊಂದು ತಿರುತ್ತೀರ ನನ್ನ ಮೇಲೆ. ನಿಂಗೆ ಮೇಕಪ್ ಹೋಯ್ತದೆ, ಹುಷಾರಾಗಿ ಇಡ್ಕೊ. ಆಯ್ತು ನೋಡು ಮಾಡು, ನೀನೀಗ ನನ್ ಮುಂದೆ ಒಯ್ಯಾರ ಮಾಡ್ತಾ ಮೈ ಕೈ ಕುಲುಕ್ತಾ ನಿಂತ್ಕೊಂಡ್ಬಿಟ್ರೆ ನನ್ಗೆ ಕಸ ಗುಡ್ಸಕ್ಕೆ ಮನ್ಸ್ ಬರಲ್ಲ. ಈ ಪರ್ಕೆನ ಬಿಸಾಕ್ಬಿಟ್ಟು ನಿನ್ನೇನ್ ನೋಡ್ತಾ ನಿಂತ್ಕೋಬೇಕು ಅನ್ಸುತ್ತೆ. ಮತ್ತೆ ಹಿರಿಯ, ಮತ್ತೆ ಅದು ನಿಮ್ಮ ಊರ ನಮ್ಮವ್ ಯಾಕೆ ಬಂದ್ಲು ಇಲ್ಲಿಗೆ? ನನ್ಗೆ ನಿನ್ಗೇನೋ ಒಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಯಾಕಮ್ಮೆ? ನಾನು ನೀನು ತಾಲಿ ಕಟ್ಬೇಕಾದ್ರೆ ನಾಚಿಕೆ ಆಗ್ಲಿಲ್ಲ, ಮದ್ವೆ ಆದಾಗ್ಲೂ ನಾಚಿಕೆ ಪಡ್ಲಿಲ್ಲ. ಎರಡು ಒಂದೇ ಹೇಳು. ನಾನು ನೀನು ಸೋಬ್ನ ಮಾಡ್ಕೊಂಡ್ವಲ್ಲ ಆಗ್ಲೂ ನಾಚಿಕೆ. ಅವಾಗ ಯಾಕೆ ನಾಚಿಕೆ? ಇಷ್ಟೊಂದು ಯಾಕೆ ನಾಚಿಕೆ? ಸೋಬ್ನ ಆಗುವಾಗ ನಾಚಿಕೆ ಯಾಕೆ? ನಾಚಿಕೆ ಗೀಚಿಕೆ ಎಲ್ಲ ನಮ್ಮ ಊರಿನ ನಾಚಿಕೆ. ಅದೇನ್ ನಲಿಬೇಡ ಹೇಳಮ್ಮೆ. ಮತ್ತೆ ಅದು ತೂನ ನಮ್ಮ ಅವನ್ ಯಾಕೆ ಕರ್ದೆ? ನೋಡ್ ಪೊರಕೆ ಹೆಂಗೈತೆ, ಸಿಗಾಕ್ಬಿಡ್ತೀನಿ. ಎಲ್ಗೆ? ಬಾಯಿಗೆ. ನಲಿಬೇಡದೇನ್ ಹೇಳಮ್ಮೆ. ಮತ್ ನೀನ್ ಈ ತರ ಎಲ್ಲ ಕೋಪ ಮಾಡ್ಕೊಂಡ್ರೆ ನನ್ಗೆ ಹೇಳಕ್ ಆಗೋದಿಲ್ಲ, ಇನ್ನೂ ನಾಚಿಕೆ ಆಯ್ತದೆ ನನ್ಗೆ. ಮಾಡು, ಪಿರುತಿಯಿಂದಲೇ ಕೇಳ್ತೀನಿ. ಮಾಡು, ಇನ್ನೊಸಿ ಜೋರಾಗಿ ಸೌರು ಮಾಡು, ಅದೇನು ಹೇಳು. ಮತ್ತೆ ನನ್ಗೆ ಮನೆ ತುಂಬಾ ಮಕ್ಳಾಗ್ಬೇಕು ಅಂತ ಆಸೆ. ಬಾ ಬಿರ್ಬಿರ್ನೆ ಮಾಡು. ನಿಮ್ ಬಾಯಿ ಅಲ್ಲ ಕಣೆ, ಮನೆ ತುಂಬಾ ಮಕ್ಳು ತುಂಬ್ಕೊಳಕ್ಕೆ ಅದೇ ನಮ್ಮೂರ್ ಸೊಸೈಟಿ ಗೊಬ್ಬರದ ಗೌಡ ಕೆಡೈತಮ್ಮೆ. ಮದ್ವೆ ಆಗಿ ಇನ್ನೂ 3-4 ದಿನ ಆಗಿಲ್ಲ, ಹಾಲೆ ಮಕ್ಳು ಹೇರ್ಬೇಕು ಅಂತೀರಾ? ಎರುವೆ ಸುಮ್ನಿರಮೆ. ಅದೆಲ್ಲ ನನಗ್ ಗೊತ್ತಿಲ್ಲ. ದೊಡ್ಡವರು ಗಾದೆ ಮಾತು ಹೇಳಿಲ್ವಾ, ಮಳೆ ಊದ್ರೆ ಕೇಡ ಮಕ್ಳ ಆದ್ರೆ ಕೇಡ ಅಂತ. ಮನೆ ತುಂಬಾ ಮಕ್ಳಿದ್ರೆ ಚೀಪಿ ಚೀಪಿ ಅನ್ಕೊಂಡ್ ಮನೆ ತುಂಬಾ ಓಡಾಡ್ತಾ ಇರ್ತವೆ. 1-2 ಜೋಳ್ತಾರೆ ಎತ್ರಿ ಏನ್ ಉಪಯೋಗ ಅಂತ. ನಿಮ್ ಬಾಯಿಗೆ ಮುರಾರೆ ಮಣ್ಣಾಕ. ಅಲ್ಲ ಕಣಮ್ಮೆ, ನಿನ್ ಪಿಳಾನು ಹೀಗ ಅರ್ಥ ಆಯ್ತು ಬಿಡಮ್ಮೆ. ಏನಂತ? ಮನೆ ತುಂಬಾ ಮಕ್ಳಾಗ್ಬಿಟ್ರೆ ಊರಲ್ಲಿ ಕಸ ಗುಡ್ಸಕ್ಕೆ ಗುತ್ಕೆ ತಗೋಬೇಕಂತ ಮಾಡಿದ್ಯಾ? 24 ಗಂಟೆ ಬರೀ ನಿನ್ಗೆ ನೆಲ ಕೆರಿಯದೆ, ಬೇರೆ ಕಡೆ ಕೆರಿಯೋ ಯೋಚನೆನೇ ಇಲ್ಲ ನಿನಗೆ.
ಅದೆಲ್ಲ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನನಗ್ ಮನೆ ತುಂಬಾ ಮಕ್ಳು ಬೇಕು ಅಂದ್ರೆ ಬೇಕೇ ಬೇಕು. ಈಗೇನು ನೀನ್ ಮನೆಗ್ ಬಂದ್ ಮಕ್ಳು ಮಾಡ್ತೀಯಾ ಇಲ್ಲ ನಮ್ಮ ಅವ್ವ ತಕೋಲ್ಲ? ತಡ್ಕೊಳಮ್ಮಿ, ತಡ್ಕೋ ಇರುವಂತೆ. ಅಲ್ಲ ಕಣಮ್ಮಿ, ಬೀದಿಗೆ ಬಂದಿದೆಯಲ್ಲ ಇರ್ಬೇಕು ಅಂತ ಮುರ್ವದೆ ಕಳಿಬೇಡ, ನಡಿಯಮ್ಮಿ. ಅದೆಲ್ಲ ಗೊತ್ತಿಲ್ಲ. ನೀನೀಗ ಮನೆಗ್ ಬಾ, ಇಲ್ಲ ಅಂತಂದ್ರೆ ನಾನು ಹೋಯ್ತೀನಿ ನಮ್ಮ ಅವ್ವ. ಲೇ ಮಾಡೋ ನಿಮ್ಮ ಅವ್ವನ ನಿಂತ್ಕೊಮ್ಮಿ. ನಿಮ್ಮ ಅವ್ವನ್ ನೋಡಕ್ ಇವಾಗ ಏನಮ್ಮ ಅವಸರ? ಮೊನ್ನೆ ದಿನವೇ ಹೋಗಿ ನೋಡ್ಕೊಂಡು ಬಂದಿದ್ಯಾ ಅಂತ ಇದ್ರಿ ಇವಾಗ ಕಮ್ಮಿ ನೋಡು ಮಾಡೋ. ನಿನ್ನ ಬಿಟ್ಟು ಒಂದ್ ಗಳಿಗೇನು ಕೂಡ ಇರಕ್ಕಾಗಲ್ಲ. ನಡಿ, ನಾನು ಬರ್ತೀನಿ. ಬೇಕಾದ್ರೆ ಕಸ ನಾಳೆ ಗುಡ್ಸ್ಕೊತೀನಿ. ಮೊದ್ಲ ಕೆಲಸ ಮಾಡು. ನಡಿಯಮ್ಮಿ, ನಡಿ.